ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹೇಳಿ ಸರ್. ಸರ್, ಒಂದು ಹ್ಯುಂಡೈ i20 ಸೇಲ್ಗಿದೆ ಅಂತ ಹೇಳಿ ಕಿಲಾಡಿ ಕನ್ನಡಿಗನಾ? ಹೌದು ಸರ್. ಹಾಂ. ಸರ್, ಇದು ರಿಜಿಸ್ಟ್ರೇಷನ್ GA ಇದೆ. ಯಾವ ಸರ್? ಗೋವಾನಾ? ಗೋವಾದಾ? ಓಕೆ. ಅಲ್ಲಿಗೆ ಬೇರೆ ರಾಜ್ಯದ ಗಾಡಿ? ಹೌದು. ಆಯ್ತು, ವಿಡಿಯೋ ಮಾಡಿ ಹಾಕ್ತೀನಿ, ನೋಡೋಣ ಯಾರನ್ನ ತಗೊಳ್ಳೋರು ಇದು ತಗೋತಾರೆ. ತಗೋತಾ ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? 2015. 2015. ಗಾಡಿ ಎಷ್ಟು ಓಡಿದೆ ಸರ್? ಸರ್ 144. 1,44,000 ಓಡಿದೆ. ಒರಿಜಿನಲ್ ಇದು ರನ್ನಿಂಗ್ ಅದು. ಯಾಕಂದ್ರೆ ಮನೇಲಿ ಅದೇ ಈಗ ಏಜೆಂಟ್ನವ್ರ ಕೈಯಲ್ಲಿ ಕೊಟ್ಟಿದ್ರೆ ಅವ್ರ ಹಿಂದೆ ಮುಂದೆ ಮಾಡಿರ್ತಾರೆ ಮತ್ತೆ. ಹೌದೌದು. ಅದೆಲ್ಲ ಬೇಡ ನಮಗೆ, ಹೆಂಗಿದೆ ಹಂಗೆ ಕೊಡೋಣ. ಆಯ್ತು, ನೀವು ಪಾರ್ಟಿ ಡೈರೆಕ್ಟ್, ಓನರ್ ಟು ಕಸ್ಟಮರ್ ಡೈರೆಕ್ಟ್. ಹೌದು. ಸೆಂಟ್ರ್ ಪಾರ್ಟಿ ಯಾರು ಇಲ್ಲ. ಯಾರು ಇಲ್ಲ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್, ರನ್ನಿಂಗ್ ಇದೆ. ಆಮೇಲೆ ಒಂದು 2 ದಿವಸ ಆಯ್ತು ಇನ್ಶೂರೆನ್ಸ್ ಕಟ್ಟಿ. ಇನ್ನು 1 ವರ್ಷದ ತನಕ ಇನ್ಶೂರೆನ್ಸ್ ಇದೆ. ಹೊಸ ಟೈರ್ ಇದಾವು. ಹೊಸ ಫ್ರೆಶ್ ಇನ್ಶೂರೆನ್ಸ್ ಹಾಕ್ಸಿದ್ದೀರಾ? 2 ದಿವಸ ಆಯ್ತು ಈಗ, ಅಂದ್ರೆ ಮುಗ್ದಿತ್ತು. ಅದು ಮುಗ್ದಿತ್ತು, ಮತ್ತೆ ಈಗ ರಿನ್ಯೂವಲ್ ಮಾಡಿದ್ದೀರಾ? ರಿನ್ಯೂವಲ್ ಮಾಡಿದೆ ಅಷ್ಟೇ. ಓನರ್ ಎಷ್ಟಾಗಿದೆ ಸರ್? 3ನೇ ಓನರ್ ಸರ್. ಆ್ಯಕ್ಚುಲಿ ನಾವು ಓಡಿಸಿದ್ದು 2ನೇ ಓನರು. ಅದು ಒಂದು ಸ್ವಲ್ಪ ನಮ್ಮ ಸಂಬಂಧ ಸ್ವಲ್ಪ ಪ್ರಾಬ್ಲಮ್ ಆಗಿ 3ನೇ ಓನರ್ ಆಗಿದೆ. ಈಗ ಯಾರು ನಂಬಂಗಿಲ್ಲ ಅದೆಲ್ಲ ಹೇಳಿದ್ರೆ. 3ನೇ ಓನರೇ. ಓಕೆ ಸರ್. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸರ್ ಅವ್ರು ನಾನು ನೋಡಿದೆ, ಯಾಕಂದ್ರೆ ನಾವು ಒಂದು ರೇಟ್ ಕೊಡ್ತೇವೆ ಅವ್ರಿಗೆ. ಗೋವಾದಲ್ಲಿ ಭಾಳ ಲೇಟ್ ಆಗಂಗಿಲ್ಲ ಯಾವುದು ಕೆಲಸ. ಯಾಕಂತ ಹೇಳಿದ್ರೆ ನಂದು ಈಗ 3ನೇ ಗಾಡಿ ಇದು ಗೋವಾದು. ಓಕೆ. ಅಂದ್ರೆ ನಾವು ಇಲ್ಲಿ ಹಳ್ಯಾದಲ್ಲಿ ಇರೋದಲ್ಲ ಸರ್. ಇವಾಗ ಗೋವಾದಲ್ಲಿ ತಗೊಂಡು ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಯಾವ ಥರ ಪ್ರೋಸೆಸ್ ಇರುತ್ತೆ, ಅದೇನಾದ್ರು ಐಡಿಯಾ ಇದೆ ನಿಮಗೆ? ಏನಿಲ್ಲ ಸರ್, ಅಲ್ಲಿದೆ NOC ತಗೋಬೇಕು ಅಷ್ಟೇ, RTO ಆಫೀಸ್ಗೆ ಹೋಗಿ. ಎಲ್ಲಿ? ಗೋವಾದಲ್ಲ? ಹೌದೌದು. ಮಡಗ RTO ಇದೆ ನಮ್ಮದು. ಅಲ್ಲಿಂದ ಅದು NOC ತಗೊಂಡ್ರೆ ಇದು ಇಲ್ಲಿ ನಮ್ದು ಕರ್ನಾಟಕ ಟ್ಯಾಕ್ಸ್ ಎಷ್ಟಿದೆ ನೋಡ್ರಿ, 8.2% ಇರ್ಬೋದು ಭಾಳ ಅಂದ್ರೆ. ಆದ್ ಲೆಕ್ಕಕ್ಕೆ ತುಂಬಿಟ್ರೆ ಇದು ನಮ್ಮ ಟ್ರಾನ್ಸ್ಫರ್ ಆಗುತ್ತೆ ಗಾಡಿ. ಓಕೆ ಸರ್. ತುಂಬಾ ಜನ ಮಾಡ್ಕೋತಾರೆ ಸರ್ ನಮ್ಮ ಕಡೆ ತೊಗೊಂಬಂದು, ಬಟ್ ನಾಳೆ ನಾವು ಹೊಡಿತೇವೆ ಮಾಡ್ತೇವೆ ಅಷ್ಟೇ. ಓಕೆ ಸರ್, ಆಯ್ತು. ಗಾಡಿ ರಿಪೇಂಟಿಂಗ್ ಏನಾದ್ರು ಆಗಿದೆಯಾ? ಇಲ್ಲ ಸರ್, ಒರಿಜಿನಲ್ ಪೇಂಟಿಂಗ್ ಒಳಗಿದೆ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ. ಗಾಡಿ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರಿ? ಹೌದು. ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಯಾವುದು ಇಲ್ಲ ಸರ್, ಯಾವ್ದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್ ಅವರು. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಬಟ್ ಕಂಪನಿಲಿ ಏನು ಬಂದಿದೆಯಲ್ಲ ಅದೆಲ್ಲ ಇದೆ. ಪವರ್ ವಿಂಡೋಸ್, ಆಮೇಲೆ AC ಎಲ್ಲ ಫುಲ್ ಆನ್ ಇದೆ. ಆಮೇಲೆ ರಿವರ್ಸ್ ಕ್ಯಾಮರಾ, ಅದು ಮಿರರ್ ನಲ್ಲಿ ಬರುತ್ತೆ. ಯಾಕಂದ್ರೆ ಇದು ಸೆಕೆಂಡ್ ಟಾಪ್ ಅಲ್ಲ. ಓಕೆ. ಮಿರರ್ ನಲ್ಲಿ ಇದರದ್ದು ಕ್ಯಾಮರಾ ಬರ್ತದೆ, ರಿವರ್ಸ್ ಕ್ಯಾಮರಾ. ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆ ಸರ್? ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ. ಗಾಡಿಗೆ ಮ್ಯಾಗ್ವಿಲ್ ಇದೆ ಸರ್? ಮ್ಯಾಗ್ವಿಲ್ ಇಲ್ಲ ಇದೆ. ಓಕೆ. ಇದು ಫ್ಯೂಲ್, ಪೆಟ್ರೋಲ್, ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್ ಅಂದಾಜು? ನಾನು ಚೆಕ್ ಮಾಡಿಲ್ಲ, ಬಟ್ ಕೊಡ್ಬೋದ್ರಿ. ಒಂದು 17-18 ಕೊಡ್ಬೋದು ಅಷ್ಟೇ. 17. ನಾವು ಚೆಕ್ ಮಾಡಂಗಿಲ್ಲ ಅಂತ, ಯಾಕಂತ ಹೇಳಿದ್ರೆ ಅದು ಪೆಟ್ರೋಲ್ ಹಾಕೋದು ಹೊಡೆಯೋದು ಅಷ್ಟೇ. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಇದು? ಸರ್ ಹಳಿಯಾಳ. ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ ನಮ್ಮದು. ಉತ್ತರ ಕನ್ನಡ ಜಿಲ್ಲೆ. ಬಟ್ ನಮ್ದು ಧಾರವಾಡದಿಂದ ನಿಯರ್ ಒಂದು 32 ಕಿಲೋಮೀಟರ್, 30-32 ಕಿಲೋಮೀಟರ್ ಅಂದ್ರೆ ಹಳಿಯಾಳ. ಸರ್, ಇವಾಗ ನೀವು ಪ್ರೆಸೆಂಟ್ಲಿ ಗಾಡಿ ಓಡಿಸ್ತಾ ಇದ್ದಿತ್ತು ಇದು ಕರ್ನಾಟಕದಲ್ಲ ಗೋವಾದಲ್ಲ? ಇಲ್ಲ ಇದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಓಡಿಸ್ಬೋದಾ? ಪರ್ಮಿಷನ್ ಇದೆ ಈ ಥರ ಗಾಡಿ ಓಡಿಸ? ಆಗಿಲ್ಲ, ಆಲ್ ಓವರ್ ಇಂಡಿಯಾ ಹೊಡಿಬೇಕು ಸರ್. ಹೌದಾ ಸರ್? ವೈಟ್ ಬೋರ್ಡ್ ಎಲ್ಲೇ ಬೇಕಾದ್ರೆ ನೀವು ತೊಗೊಂಡು ಹೋಗ್ರಿ. ಏನು ತೊಂದರೆ ಇಲ್ಲ. ಓಕೆ ಸರ್. ಪೇಪರ್ಸ್ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಮತ್ತೆ ಏನು ಪ್ರಾಬ್ಲಮ್ ಯಾರು ಮಾಡಂಗಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇರ್ಬೇಕಷ್ಟೇ. ಈಗ ನೋಡಿ ಸರ್, ಈಗ ಯಾರು ತಗೊಳ್ಳಿ ಬೇಕಾರೆ
ಟ್ರಾನ್ಸ್ಫರ್ ಮಾಡಲಿ ಆದ ಮಾತು ಬೇರೆ. ಹಾಂ ಹಾಂ ಈಗ ಒಂದು 2,000 ಕೆಲಸ ಆಗತ್ತೆ. ಅಲ್ಲಿ ಯಾರ್ದಾರ ಅವ್ರಿಗೆ ಓದಲ್ಲಿ ರಿಲೇಷನ್ ಇದ್ರೆ ಹಾಂ ಹಾಂ 2,000 ಬರೀ 2 ದಿವಸಲ್ಲೇ ಇದು ಗಾಡಿ ನಮ್ಮ ಹೆಸರಿಗೆ ಆಗ್ಲಿಕ್ಕೆ ಹಾಂ 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 ಭಾಳ ಫಾಸ್ಟ್ ಇದೆ ರೀ ಅಲ್ಲಿದು ವರ್ಕ್. ಓಕೆ ಸರ್, ಆಯ್ತು. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಗಾಡಿಗೆ? ರೋಟ್ 3,60,000 ಸರ್. 3,60,000. ಏನಾದ್ರು ಸ್ವಲ್ಪ ಕಡಿಮೆ ಆಗುತ್ತಾ ಅದರಲ್ಲಿ? ಬನ್ನಿ ಸರ್, ಇದು ಬರಲಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡುವ ಸರ್. ಕಸ್ಟಮರ್ ಬರಲಿ ಕಡಿಮೆ ಮಾಡೋಣ ಅಂತ ಹೇಳ್ತೀರಾ? ಹೌದು, ಯಾಕಂದ್ರೆ ನಿಮ್ಮದು ಹಿಂಗೆಲ್ಲ ನಾವು ನೋಡ್ತಾ ಇರ್ತೀವಲ್ಲ. ಬರಲಿ ಸರ್, ನಿಮ್ಮ ಚಾನಲ್ ಹೆಸರಲ್ಲಿ ತೊಗೊಂಡು ಬರಲಿ, ಕಡಿಮೆ ಮಾಡಿಕೊಡ್ತೀವಿ. ಆಯ್ತು ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ನಂಬರ್ ಕೊಟ್ಟಿರಲ್ಲ ನಿಮ್ಮದು? ಹೌದು ಸರ್. ಓಕೆ ಸರ್, ಆಯ್ತು. ಯಾರನ್ನು ಕೇಳ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಓಕೆ ಸರ್, ಓಕೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.